ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಬೆಂಗಳೂರಿನಲ್ಲಿರುವ ಅತಿ ದೊಡ್ಡ ಮಾರ್ಕೆಟ್ಗೆ, ಅದು KR ಮಾರ್ಕೆಟ್ಗೆ. KR ಮಾರ್ಕೆಟ್ನ ಇನ್ನೊಂದು ಹೆಸರಿಂದನೂ ಕರೀತಾರೆ, ಕೃಷ್ಣರಾಜೇಂದ್ರ ಮಾರುಕಟ್ಟೆ ಅಂತಲೂ ಕರೀತಾರೆ. ಬೆಂಗಳೂರು ನಗರದ ಹೃದಯ ಭಾಗವಾಗಿರುವ KR ಮಾರ್ಕೆಟ್ ಅಂದರೆ ಕೃಷ್ಣರಾಜೇಂದ್ರ ಮಾರುಕಟ್ಟೆ 100 ವರ್ಷಗಳಿಗಿಂತ ಹಳೆಯದಾದ ಈ ಮಾರುಕಟ್ಟೆ ಇಂದಿನ ಬೆಂಗಳೂರು ನಗರದ ಜೀವಾಳವಾಗಿದೆ. ಇಲ್ಲಿ ಕಾಲಿಟ್ಟ ತಕ್ಷಣದಿಂದಲೇ ನಿಮಗೆ ಒಂದು ವಿಭಿನ್ನ ಲೋಕಕ್ಕೆ ಕಾಲಿಟ್ಟಂತೆ ಅನಿಸುತ್ತದೆ. ಇಲ್ಲಿ ಸಾವಿರಾರು ಜನರ ಹೆಜ್ಜೆಗಳು, ಹೂಗಳ ಪರಿಮಳ, ತರಕಾರಿಗಳ ಬಣ್ಣ ಬಣ್ಣದ ನೋಟಗಳು, ವ್ಯಾಪಾರಿಗಳ ಕೂಗು ಇದೆಲ್ಲ ಸೇರಿ ಒಂದು ಅನನ್ಯ ಅನುಭವಗಳನ್ನು ಕೊಡುತ್ತದೆ. ಅದನ್ನೇ KR ಮಾರ್ಕೆಟ್ ಅಂತ ಕರೀತಾರೆ. ಇಲ್ಲಿ ಹೂವು, ತರಕಾರಿ ಮತ್ತು ಹಣ್ಣುಗಳ ಮಾರುಕಟ್ಟೆಯೂ ಇದೆ. ಕೃಷಿಕರು ಗ್ರಾಮಗಳಿಂದ ತಂದು ಇಡುವ ತಾಜಾ ತರಕಾರಿ, ಟೊಮೆಟೊ, ಸೌತೆಕಾಯಿ, ಬದನೆಕಾಯಿ, ಮೆಣಸಿನಕಾಯಿ ಮಾರುಕಟ್ಟೆ ಬಣ್ಣ ಬಣ್ಣದ ದೃಶ್ಯವನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತದೆ. KR ಮಾರುಕಟ್ಟೆಯ ಒಂದು ವಿಶೇಷ ಅಂಶ ಎಂದರೆ ಇಲ್ಲಿ ಸೇರುವ ಜನಜಂಗುಳಿ. ಬೆಳಗ್ಗೆಯಿಂದ ರಾತ್ರಿ ತನಕ ಸಾವಿರಾರು ಜನರು ಬರುತ್ತಾರೆ. ವ್ಯಾಪಾರಿಗಳ ಕೂಗು, ಗ್ರಾಹಕರ ಮಾತುಕತೆ, ಬಣ್ಣ ಬಣ್ಣದ ವಸ್ತುಗಳು, ಇದು ಕೇವಲ ಮಾರುಕಟ್ಟೆಯಲ್ಲ, ಜೀವನ ಸಾಗರದಂತಿದೆ. ಇಲ್ಲಿ ಎಲ್ಲ ವರ್ಗದ ಜನರು ಬರುತ್ತಾರೆ. ಬಡವರು, ಶ್ರೀಮಂತರು, ರೈತರು, ಪ್ರವಾಸಿಗಳು, ವ್ಯಾಪಾರಿಗಳು. ಈಗ ಇದು ಕೇವಲ ಶಾಪಿಂಗ್ ಸ್ಪಾಟ್ ಮಾತ್ರವಲ್ಲ, ಇದು ಟೂರಿಸ್ಟ್ ಆಕರ್ಷಣೆ ಕೂಡ ಆಗಿದೆ. KR ಮಾರುಕಟ್ಟೆಯ ಇತಿಹಾಸ ತುಂಬಾ ರೋಚಕ. ಬ್ರಿಟಿಷರ ಕಾಲದಲ್ಲಿ ಅಂದರೆ 1928ರಲ್ಲಿ ಇದನ್ನು ಕಟ್ಟಲಾಯಿತು. ಈ ಮಾರುಕಟ್ಟೆಯನ್ನು ಮೈಸೂರು ಸಂಸ್ಥಾನದ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಎಂದು ಹೆಸರಿಡಲಾಯಿತು. ಆ ಕಾಲದಲ್ಲಿ ಇದು ಏಷ್ಯಾದ ಅತಿ ದೊಡ್ಡ ಹೂ ಮಾರುಕಟ್ಟೆ ಎಂದೇ ಪ್ರಸಿದ್ಧಿಯಾಗಿತ್ತು. ಇಂದಿಗೂ ಬೆಳಗಿನ ಜಾವ ಇಲ್ಲಿ ಸಾವಿರಾರು ಕಿಲೋ ಹೂಗಳು ಮಾರಾಟವಾಗುತ್ತವೆ. KR ಮಾರುಕಟ್ಟೆಯ ಕಟ್ಟಡ ಶೈಲಿ ಕೂಡ ಗಮನಾರ್ಹ. ಹಳೆಯ ಕಲ್ಲಿನ ಕಟ್ಟಡ, ಎತ್ತರದ ಹಾಲ್ ಹಾಗೂ ಆಕರ್ಷಕ ಕಿಟಕಿಗಳು ಇವೆಲ್ಲವೂ ಆ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ತೋರಿಸುತ್ತವೆ. ಈ ಕಟ್ಟಡವನ್ನು ಬ್ರಿಟಿಷರು ಮೈಸೂರು ಶೈಲಿಯನ್ನು ಸೇರಿಸಿ ನಿರ್ಮಿಸಿದರು. ಅದಕ್ಕೆ ಇಂದಿಗೂ ಕೂಡ ಹಳೆಯ ನಗರದ ಸ್ಮಾರಕವಾಗಿ ಉಳಿದಿದೆ. ಇದು KR ಮಾರ್ಕೆಟ್ ಬೆಂಗಳೂರಿನ ನಿತ್ಯ ಜೀವನದ ಭಾಗವಾಗಿದೆ. ಮದುವೆ ಹೂವಿನ ಮಾಲೆಯಿಂದ ಹಿಡಿದು ದೇವಸ್ಥಾನದ ಅರ್ಚನೆಗೆ ಬೇಕಾದ ಎಲ್ಲವೂ ಇಲ್ಲಿ ಸಿಗುತ್ತದೆ. ಮತ್ತೊಂದೆಡೆ ಫೋಟೋಗ್ರಾಫರ್ಗೆ, ಯೂಟ್ಯೂಬರ್ಸ್ಗೆ, ಪ್ರವಾಸಿಗರಿಗೆ ಇದು ಒಂದು ಹಾಟ್ಸ್ಪಾಟ್ ಆಗಿದೆ. ಇಲ್ಲಿನ ಜೀವನದ ಚಟುವಟಿಕೆಗಳನ್ನು ನೋಡಿದಾಗ ಬೆಂಗಳೂರು ಕೇವಲ IT ಸಿಟಿ ಅಲ್ಲ, ಹಳೆಯ ಸಂಸ್ಕೃತಿಯು ಜೀವಂತವಾಗಿದೆ ಎಂಬುದನ್ನು ನಾವು ಕಾಣಬಹುದು. KR ಮಾರ್ಕೆಟ್
ಇದು ಕೇವಲ ಒಂದು ಮಾರ್ಕೆಟ್ ಅಲ್ಲ, ಇದು ಬೆಂಗಳೂರು ನಗರದ ಸಂಸ್ಕೃತಿ, ಪರಂಪರೆ, ಶ್ರಮ ಹಾಗೂ ಶ್ರದ್ಧೆಯ ಪ್ರತೀಕ. ಹೂವಿನ ಪರಿಮಳ, ತರಕಾರಿಗಳ ಸದ್ದು, ಜನಜಂಗುಳಿ ಇವೆಲ್ಲ ಸೇರಿ KR ಮಾರ್ಕೆಟ್ ಅನ್ನು ವಿಶೇಷವಾಗಿಸಿದೆ. ನೀವು ಬೆಂಗಳೂರಿಗೆ ಬಂದರೆ ಲಾಲ್ಬಾಗ್ ನೋಡಿದರೂ ಸಾಕು, ಕಬ್ಬನ್ ಪಾರ್ಕ್ ನೋಡಿದರೂ ಸಾಕು, ಆದರೆ KR ಮಾರ್ಕೆಟ್ ನೋಡದೆ ಹೋದರೆ ನಿಮ್ಮ ಪ್ರವಾಸ ಪೂರ್ಣವಾಗದು. ಅದಕ್ಕಾಗಿ ಒಂದು ಮಾತು, ಬೆಂಗಳೂರನ್ನು ಅರಿತುಕೊಳ್ಳಬೇಕೆಂದರೆ KR ಮಾರ್ಕೆಟ್ಗೆ ಒಮ್ಮೆ ಭೇಟಿ ಕೊಡಿ. ಹಬ್ಬದ ಸಮಯದಲ್ಲಿ KR ಮಾರ್ಕೆಟ್ನ ಸದ್ದುಗದ್ದಲ ಇನ್ನಷ್ಟು ಜೋರಾಗಿರುತ್ತದೆ. ದಸರಾ, ದೀಪಾವಳಿ, ಗಣೇಶ ಹಬ್ಬ ಇಂಥ ಸಂದರ್ಭದಲ್ಲಿ ಹೂವು, ತರಕಾರಿ ಮಾರಾಟ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಆ ಸಮಯದಲ್ಲಿ ಮಾರುಕಟ್ಟೆ ಸಂಪೂರ್ಣ ಬಣ್ಣ ಬಣ್ಣದ ಹಬ್ಬದ ವಾತಾವರಣ ಪಡೆದುಕೊಳ್ಳುತ್ತದೆ. ಇಲ್ಲಿ ಬಂದವರು ಖಾಲಿ ಕೈಯಲ್ಲಿ ಹೊರ ಹೋಗುವುದೇ ಇಲ್ಲ. ಯಾರಾದರೂ ಹೂವು ತೆಗೆದುಕೊಂಡು ಹೋಗ್ತಾರೆ, ಯಾರಾದರೂ ತರಕಾರಿ, ಇನ್ನೊಬ್ಬರು ಹಣ್ಣು, ಆದರೆ ಎಲ್ಲರೂ ತೆಗೆದುಕೊಂಡು ಹೋಗುವುದು ಒಂದೇ, KR ಮಾರ್ಕೆಟ್ನ ಉತ್ಸಾಹ ಮತ್ತು ಸ್ಮರಣೆ. ಅದಕ್ಕಾಗಿ KR ಮಾರ್ಕೆಟನ್ನು ಬೆಂಗಳೂರು ನಗರದ ಹೃದಯ ಬಡಿತ ಎನ್ನುತ್ತಾರೆ. KR ಮಾರುಕಟ್ಟೆಗೆ ಬಂದರೆ ಕನ್ನಡದವರು, ತಮಿಳಿನವರು, ತೆಲುಗಿನವರು, ಹಿಂದಿ ಮಾತನಾಡುವವರು ಎಲ್ಲರೂ ಒಂದೇ ಜಾಗದಲ್ಲಿ ವ್ಯಾಪಾರ ಮಾಡುತ್ತಾರೆ. ಇಲ್ಲಿ ಭಾಷೆ, ಜಾತಿ, ಧರ್ಮಕ್ಕೆ ಭೇದವಿಲ್ಲ. ಕೇವಲ ವ್ಯಾಪಾರ, ಜೀವನ ಸಹಕಾರ. ನಗರದಲ್ಲಿ ಎಷ್ಟೇ ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಬಂದರೂ KR ಮಾರ್ಕೆಟ್ನಷ್ಟೇ ಲೈವ್ ಎನರ್ಜಿ ನೀಡುವ ಜಾಗ ಬೇರೆ ಇಲ್ಲ. ಇದು 100 ವರ್ಷಗಳಿಂದ ಬೆಂಗಳೂರಿನ ಆಮ್ಲಜನಕದಂತೆ ಬೆಳಿಗ್ಗೆ ಇಡೀ ನಗರಕ್ಕೆ ಆಹಾರ, ಹೂವು ನೀಡುತ್ತದೆ. KR ಮಾರುಕಟ್ಟೆಯ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ತರಕಾರಿ, ಹಣ್ಣು, ಹೂವು ಸಿಗುತ್ತದೆ. ಆದ ಕಾರಣಕ್ಕೆ ಬಡವರು ತಮ್ಮ ದೈನಂದಿನ ಖರೀದಿಗೆ ಇದೇ ಜಾಗವನ್ನು ಆರಿಸುತ್ತಾರೆ. ಇದು ಕೇವಲ ಮಾರುಕಟ್ಟೆ ಅಲ್ಲ, ಬಡವರ ಆರ್ಥಿಕ ಶಕ್ತಿ ಕೂಡ. ಇದು KR ಮಾರುಕಟ್ಟೆಯ ಮಾಡರ್ನೈಸೇಷನ್ ಯೋಜನೆಯಲ್ಲೂ ಸೇರಿದೆ. ಮಾರುಕಟ್ಟೆಯನ್ನು ಇನ್ನಷ್ಟು ಸುಧಾರಿಸಲು, ಸ್ವಚ್ಛವಾಗಿಡಲು ನಗರಸಭೆ ಯತ್ನಿಸುತ್ತಿದೆ. ಆದರೆ ಜನರಿಗೆ ಒಂದೇ ಬಯಕೆ, KR ಮಾರುಕಟ್ಟೆಯ ಹಳೆಯ ಸಂಸ್ಕೃತಿ, ಗದ್ದಲ, ಪರಿಮಳ ಹಾಗೆ ಉಳಿಯಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.